ಕೆಸಿನ್ ಗಂಟು ಕಾಯ್ತಿತ್ತು ಕಾಣಿ. ಹೌದು, ಇದು ಬಾಯ ಎಲ್ಲ ಹಾಕೋಕ್ಕಾಗ ಈ ಪೀಂಪರ್ಕಿ ಬಂದಿದೆ ನಾ ಹಾಕಿದ್ರೆ ಬಾಯಿ ಸಿಗ್ತಿತ್ತು. ಮುಂಗ ಬಂದಿದೆ ಓಲನ್ನು ಅದೇ ಅದು ಹಾಕೋಕ್ಕಾಗ ಹಿಂಗಿಂದ ಇದು ಪೀಂಪರ್ಕಿ ಮಾಡೋಕ್ಕಾಗ್ತದೆ ಓದೋಕ್ಕಾಗ್ತದೆ. ಬಾಯಿ ತೋರಿಸುದಿಲ್ಲ. ಅಂದ್ರೆ ಬೇವಿನ ಸೊಪ್ಪು ಬೇಕು. ಇದು ಬೇವಿನ ಸೊಪ್ಪು ಚಂದ ಮಾಡಿ ಹುರ್ಕೊಂಡಿತ್ತು ನಾವು ಫಸ್ಟೇ. ಹಾಗೆ ಹುರಿದು ಒಣಮೆಣಸು ಹಾಗೆ ಸ್ವಲ್ಪ ಕಾಯಿ ತುರಿ ಮತ್ತು ಜಾಸ್ತಿ ಇತ್ತು ಆಚಿ. ನಾವು ತಾಟ್ ಹಿಡುದಿಲ್ಲ ಅಂತ ಸ್ವಲ್ಪ ಕಮ್ಮಿ ಹಾಕಿತ್ತ. ಮತ್ತು ಜೀರಿಗೆ, ಹುಳಿ, ಮತ್ತೆ ಉದ್ದಿನ ಬೇಳೆ, ಮತ್ತು ಕಡ್ಲಿ ಬೇಳೆ ಹಾಕ್ಲಕ್ ನೀವು, ಮತ್ತು ಕೊತ್ತಂಬರಿ ಇದನ್ನ ಸ್ವಲ್ಪ ಹುರ್ಕೊಂಡು ಮಿಕ್ಸಿಂಗ್ ಲೈಕ್ ಮಾಡಿ ಪೇಸ್ಟ್ ಕಣಂಗ್ ಮಾಡಿ ಇದನ್ನ ತಂದ ಹಿಂಗೆ ಮಾಡಿ ಸಿಪ್ಪೆಲ್ಲ ತೆಗ್ದ ಕೊಯ್ದ ಪದಾರ್ಥ ಮಾಡ್ದ. ಆದ್ರೆ ಕೋಳಿಗಸಿ ಅಷ್ಟು ಒಳ್ಳೆ ಆಗುದಿಲ್ಲ. ಇಲ್ಲಪ್ಪ, ಕೋಳಿಗಿಂತ ಒಳ್ಳೆ ಆಯ್ತು. ಒಳ್ಳೆ ಅದೆಲ್ಲ ತಿಂದು ನಿಮ್ಗೆ ಗೊತ್ತಿಲ್ಲ, ಒಳ್ಳೆ ಆಯ್ತು. ಹೌದಾ? ಹಂಗಾರೆ ಇವತ್ತು ತಿಂಬಾಲ. ಹಾ, ಹಂಗಿದ್ರೆ ಎಲ್ಲರೂ ಇಡೀ ವಿಡಿಯೋ ಕಾಣ್ಕಾಯ್ತಾ? ಇಡೀ ಕಾಣಿ. ಇದ್ರಲ್ಲೇ ನಾವ್ ಇವತ್ತು ಬೆಂಕಿ ಮಾಡುದು. ಆಗಳ ಅಜ್ಜಿ ಲೈಕ್ ಮಾಡಿದ್ರದ್ದು ಹೆಂಗೆ ಸಿಪ್ಪಿ ತಕ್ಕೊಟ್ಟಿದ್ದಾಳಲ್ಲ, ಈಗ ಈ ಕೆಶಿನ್ ನಡಿನ ಲೈಕ್ ಮಾಡಿ ಕೊಚ್ಚಕ್ ಒಂದು ಇಷ್ಟಿದ್ದಾಳು ಹೋಳ್ಕಣ ಕೊಚ್ಚಕ್. ಆಗ ಬನ್ನಿ ನಾ ಕೊಚ್ಚುತ್ತಿ ಕಾಣಿ. ಈಗ ನೀ ಹುಟ್ಟಿದಲೇನ? ನೀ ನಿಂಗೆ ಬಾರಿ ಗೊತ್ತಿತ್ತಾ? ನಂಗೆ ಗೊತ್ತಿಲ್ದೆ. ನಿಂಗೆ ಗೊತ್ತಿಲ್ಲ ಅಷ್ಟೇ, ಗೊತ್ತಿಲ್ಲದೆ ಅಂತ ಇಲ್ಲ. ಅಷ್ಟೇ ಹೇಳಿದ್ವಿ. ಇನ್ನೊಂದು ಸ್ವಲ್ಪ ಕೊಚ್ಚೆ ಹಾಕೋಕಿತ್ತ. ಈರುಳ್ಳಿ ಕೊಯ್ತಿತ್ತು. ಈಗ ಕೆಂಪು ಟೊಮೆಟೊ ಪಾತ್ರೆ ಇಡ್ತಿದ್ದೆ ಮನೆ ಮೇಲೆ ಆಯ್ತಾ. ಈಗ ಎಣ್ಣೆ ಹಾಕ್ತೆ. ಅದೊಂದು ಸಾಕು ಮುಚ್ಚು. ಇಷ್ಟ ಈ ಕಣ್ಣು ಮೇಲೆ ಮುಚ್ಚು. ಉದ್ದಿನ ಬೇಳೆ ಆಯ್ತಾ? ಕಡ್ಲೆಬೇಳೆ, ಉದ್ದಿನ ಬೇಳೆ. ಹುಳಿ ಅಂತ ಹಾಕುದು ಗೊತ್ತಾ? ಅದು ಬಾಯಿ ತುಸ್ತಿದಂಗ್ ಹುಳಿ ಹಾಕುದು. ಅಷ್ಟೊತ್ತಿ ಬಾಯಿ ಇನ್ನು ಅದು ಹಾಕ್ಲಕ್ಕಲ್ಲ. ಸಾಕಲ್ಲ? ಲೈಕ್ ಮಾಡಿ ಇಡ. ಮುಚ್ಚಿಡುದಾ? ಮುಚ್ಚಿಡ್ಬೇಕಾ? ಮುಚ್ಚಿಡುವ. ಹುಳಿ ಹುಳಿ ಹಾಕಕ್ಕ? ಹುಳಿ ಹಾಕುವ. ಹುಳಿ ನೀರ್ ಮಾತ್ರ ಹಾಕದ ಅದು ಹಾಕದ? ನಿಮ್ ಸಾಕು ಪೂರ. ಹುಳಿ ಹಾಕ್ತಿದ್ದಿ ಕಾಣಿ. ಹುಳಿ ಬಾಯ್ ತೋರ್ಸು. ಕೆಪ್ಪೆ ಹಾಕದ? ಅದು ಎಲ್ಲಿರುತ್ತೆ? ಅದೇ ಗುಡ್ಡೆಗೆಲ್ಲ ಇರುತ್ತೆ. ಕಿತ್ಕೊಂಬರ್ಕ ಇಷ್ಟೊಳಗೆ. ಹೌದಾ? ಹಂಗಾರ ಒಂದ್ ದಿವಸ ಮಾಡುವಲ್ಲ. ಅದನ್ನ ಕಿತ್ಕೊಂಬಂದ ನಮ್ಮ ಗುದ್ದಬೇಕು, ಸಿಪ್ಪೆ ಎಲ್ಲ ಸುಲಿಬೇಕು. ಈ ವಿಡಿಯೋ ಆದ್ಮೇಲೆ ಮಾಡು. ಅದೇ ಸಿಪ್ಪೆ ಸುಲ್ದ ಈ ನೆಕ್ಸ್ಟ್ ಕ್ಯಾನಗಡ್ಡೆ ವಿಡಿಯೋಕ್ಕೆಲ್ಲ ರೆಡಿ ಆಗಿ ಉಪ್ಪು ಹಾಕುವ ಪದಾರ್ಥಕ್ಕೆ. ಉಪ್ಪು ಅವಾಗ ನಾವು ತಾಟಲ್ಲಿ ಇಟ್ಕೊಂಡು ತೋರಿಸಿತ್ತಲ್ಲ, ಅದನ್ನೆಲ್ಲ ಹಾಕಿ ಮನೇಲಿ ಹರ್ಕೊಂಡು ಬಂದ ಮಸಾಲೆ ಸ್ವಲ್ಪ ಹಾಕ್ರೆ ಸಾಕತ್ತಾ? ಪುಡಿ ಖಾರ ಹಾಕುತ್ತಲ್ಲ, ಸ್ವಲ್ಪ ಮಸಾಲೆ ಸ್ವಲ್ಪ ಖಾರ ಪುಡಿ ಸಾಕತ್ತಲ್ಲ? ಸಾಕತ್ ಸ್ವಲ್ಪ ಹಾಕ್ರೆ ಸಾಕತ್. ಮೊದ್ಲಿನ ಕಾಲದಲ್ಲಿ ಮಸಾಲೆ ಗಿದ್ದಲ್ಲ ಇಲ್ಲ, ಬರೀ ಒಟ್ಟಕ್ಕೆ ಮೆಣಸಿನ ಹುಡಿ ಹಾಕಿದ್ರೆ ಪದಾರ್ಥ ಮಾಡಿ ತಿಂಬುದು. ಸ್ವಲ್ಪ ಸುಳಿ ಹಾಕ್ತ, ಕಾಯಿ ಸುಳಿ ಆಯ್ತಾ? ಇದು ಸ್ವಲ್ಪ ಹಾಕ್ರೆ ಸಾಕ? ಹೆಚ್ಚಿನ ಪದಾರ್ಥ ಅಂದ್ರೆ ಹೆಚ್ಚು ಲಾಯ್ಕ ಆಯ್ತು ಕಾಣಿ. ಇಟ್ಕಾಣಿ ದಪ್ಪ ಆಯ್ತು. ಈಗ ಒಳ್ಳೆ ಬಂತ, ಒಳ್ಳೆ ಆಯ್ತು. ತಿಂದು ಕಾಣಕ್ಕೆ ಈಗ ಅಷ್ಟು ಆಯ್ತು. ಇಳಿಸಿಲ್ಲಿಡ ಒಂದು ರುಚಿ ಕಾಂಬ ಮಾರೆ. ಭಾರಿ ಲಾಯ್ಕ್ ಆಗೈತೆ ಮಾರೆ. ಕಾಣಿ ಹತ್ರ ತಟ್ಟೆ ಒಂಚೂರು ಹಾಕಿ. ಇದು ಕಾಣಿ ಈಗ ಬೀನ್ಸ್ ಪದಾರ್ಥ ಕಣಂಗ ಆಯ್ತು ಮಾರೆ. ನಾ ಹೇಳಿದ್ದೆ ಕಾಣ, ಇದು ಆಣ್ಬಿ ಜೊತೆ ಹಾಕಿ ಮಾಡ್ತಾರ. ಅದೇ ಹೌದು, ಆಣ್ಮೆ ಕಾಣಿ ನೋಡ, ಸ್ಮೂತ್ ಕಾಣ ಅಂತಾರೆ ನೋಡ. ಈ ತರ ಬತ್ತಿ ಕಾಣಿ ಒಂಥರ ಬಿಸಿತ್ತಾರೆ ಮುಟ್ಟುಗತ್ಲ. ಹ್ಯಾಂಗ್ ಮಾಡುದಂದ್ರೆ ಆಗ ಕಂಡಿದ್ದಾನ ಅದನ್ನ ಪೂರ್ತಿ ಒಂದ್ಸರಿ ಸಣ್ಣಕ್ಕೆ ಮಾಡಿ ಹೇಳ್ತಿ. ಫಸ್ಟ್ ನೀವು
ಒಂದು ಸ್ವಲ್ಪ ಕೆಸು ಎಲ್ಲ ನಿಮ್ ಮನೆ ಬದಿ ಇರುತ್ತೆ ಕೆಸು, ಅದನ್ನ ಲಾಯ್ಕ್ ಮಾಡಿ ಮುಟ್ಕ ಬಂದ ಅದ್ರ ದೊಡ್ಡಿಂದ ಮೇಲೆ ಸಿಪ್ಪೆ ತೆಗೀನಿ, ಹಿಂಗ್ ಮುರ್ದು ಎಪ್ಸರು ಬರ್ತದ, ಲಾಯ್ಕ್ ಮಾಡಿ ಸಿಪ್ಪೆ ತೆಗೀನಿ. ಆಮೇಲೆ ಎಂತ ಅಂದ್ರೆ ಒಂದು ಬಾಂಡ್ ಇಟ್ಕೊಂಡ ಸ್ವಲ್ಪ ಮೆಣಸು, ಸ್ವಲ್ಪ ಉದ್ದಿನ ಬೇಳೆ, ಸ್ವಲ್ಪ ಜೀರಿಗೆ, ಕೊತ್ತಂಬರಿ, ಹುಳಿ ಎಲ್ಲ ಲಾಯ್ಕ್ ಮಾಡಿ ಹುರ್ದ ಒಂಚೂರು ಅರಿನಿ ಅದಾ ಮಸಾಲೆ ಕಣ ಮಾಡ್ಕಣಿ. ಆಮೇಲೆ ಮತ್ತೊಂದು ಪಾತ್ರೆ ಇಟ್ಟ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಮತ್ತು ಒಗ್ಗರಣೆ ಇಟ್ಟಲ್ಲ ಮೆಣಸು, ಉದ್ದಿನ ಬೇಳೆ, ಕಡ್ಲೆ ಬೇಳೆ ಎಲ್ಲ ಹಾಕಿ ಲಾಯ್ಕ್ ಮಾಡಿ ಒಗ್ಗರಣೆ ಆದ್ಮೇಲೆ ಸ್ವಲ್ಪ ಇದು ಈರುಳ್ಳಿ ಮತ್ತೆ ಸ್ವಲ್ಪ ಟೊಮೆಟೊ ಹಾಕಿ ಲಾಯ್ಕ್ ಮಾಡಿ ಫ್ರೈ ಮಾಡಿ, ಆಮೇಲೆ ಕೆಸು ಲಾಯ್ಕ್ ಮಾಡಿ ಸಣ್ಣ ಮಾಡಿ ಕೊಯ್ದಿಟ್ಕೊಂತಾರಲ್ಲ ಕೊಯ್ದದ್ದನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಚೂರು ಖಾರದ ಪುಡಿ ಹಾಕಿ ಲಾಯ್ಕ್ ಮಾಡಿ ಬೇಯೋಕಿಡಿ. ಆಮೇಲೆ ಬೇಯೋಕಿಟ್ರ ಮೇಲೆ ಆಮೇಲೆ ಆ ಮಸಾಲೆ ಮಾಡಿಟ್ಟಿರ್ಕಣಿ, ಆಮೇಲೆ ಅದಕ್ಕೆ ಲಾಯ್ಕ್ ಮಾಡಿ ಕುದಿಸಿ ಹತ್ಕಣಿ. ಸವಿಯಲು ಸಿದ್ಧ ಕೆಸುಗಲೆಯ ಪದಾರ್ಥ.